ನಾವು ಪೂಜೆ ಅಥವಾ ಮಂತ್ರ ಜಪ, ಪಠನೆ, ಉಪಾಸನೆ ಮಾಡುವುದಕ್ಕಿಂತ ಮುಂಚೆ ಪ್ರಿಪರೇಷನ್ in the mind, very important. This practice is not only for Hanuman Chalisa, this practice is common for all kind of spiritual practices, whatever you practice. I am talking about Prajna Pranayama. When you are aware of your practice, that becomes yoga. Keep your mind on your practice. ಯಾವನು ಕ್ಷಮಿಸ್ತಾನೋ ಈಸ್ ಈಕ್ವಲೆಂಟ್ ಟು ಗಾಡ್ ಅಂತ. ನೀವು ಕ್ಷಮಿಸಿದ್ದೀರಿ, ನಿಮ್ಗೆ ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ ನಾನು. when the prana goes to heart, ಅದನ್ನ ಮುಖ್ಯ ಪ್ರಾಣ ಅಂತ ಹೇಳ್ತೀವಿ. ಆ ಮುಖ್ಯ ಪ್ರಾಣಾಧಿಪತಿ ಅಥವಾ ಪ್ರಾಣಾದಿ ದೇವತೆ ಹನುಮಾನ್. ಇಲ್ಲಿಂದ ಇನ್ನು 4 ಪ್ರಾಣಗಳು ಡಿವೈಡ್ ಆಗ್ತವೆ. ಈ ಪ್ರಾಣ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಥ್ರೂಔಟ್ ಯುವರ್ ಬಾಡಿ. ಇನ್ ಡೌಟ್ ವೇರ್ ಈಸ್ ಹನುಮಾನ್. ಎಲ್ಲಿ ಆ ಭಕ್ತಿಯ ಪರಾಕಾಷ್ಠೆ ಇರುತ್ತೋ ಅಲ್ಲಿ ಹನುಮಾನ್ ಶಕ್ತಿ, ಅಲ್ಲಿ ಯಾವ ಪ್ರಾಣಿ ಇರ್ತದೋ ಅದನ್ನು ಧಾರಣೆ ಮಾಡಿ ತನ್ನ ಇರುವಿಕೆಯನ್ನು ಪ್ರಕಟ ಮಾಡಿರೋದು ಬೇಕಾದಷ್ಟು ಉದಾಹರಣೆಗಳಿದೆ. ಚಾಲೀಸ ಪಠನೆಯಿಂದ ಸಾಡೆ ಸಾತಿ ಇದ್ರೆ, ಒಂದು ವೇಳೆ ಮಂಗಲೀಕ್ ಇದ್ರೆ ಇಟ್ಸ್ ಗಾನ್. ಇನ್ನೇನು ಬೇಕು? ಅದು ಯಾವ ಶಾಪ ಆಗಿರ್ಲಿ, ಎಂತ ಪವರ್ಫುಲ್ ಮನಿ ಶಾಪ ಆಗಿರ್ಲಿ, ಗಾನ್. ಈ ವೈಬ್ರೇಷನ್ ಇಂದ ನಮ್ಮ ಒಳಗಡೆ ಇದೆ ಅಲ್ಲ, ಈ ನೀವು ಮಾಡುವ ಈ ಕಂಪನಗಳಿಂದ, ಈ ವೈಬ್ರೇಷನ್ಸ್, ದ ವೇ ಯು ಚಾಂಟ್, ದ ವೇ ದಿಸ್ ಚಾಲೀಸಾ ಪ್ರೊಡ್ಯೂಸಸ್ ದಿ ವೈಬ್ರೇಷನ್ಸ್ ಇನ್ ಯುವರ್ ಹಾರ್ಟ್ ಕ್ಯಾನ್ ಕ್ಲೆನ್ಸ್ all kleshas, all blockages, can remove all blockages. That's how it's a ಹೃದಯ ಮಂತ್ರ. ಅಥಾರಿಟೇಟಿವ್ ಆಗಿ ಹೇಳ್ತೀನಿ, ಐ ಆಮ್ ದ ಫಸ್ಟ್ ಬೆನಿಫಿಷಿಯರ್. ಎಷ್ಟು ಜನ ಇದ್ದಾರೆ? ಲೈನ್ ಇದೆ, ದೊಡ್ಡ ಕ್ಯೂ ಇದೆ. ಐ ಆಮ್ ದ ಫಸ್ಟ್ ಬೆನಿಫಿಷಿಯರ್. ನಾನು ಪ್ರಯೋಜನ ಪಡೆದಿದ್ದೀನಿ. 4 ಅಕ್ಷರ ಓದಿಲ್ಲ ನಾನು. ಅಮೆರಿಕದಲ್ಲಿ ಕ್ಲಾಸ್ ಮಾಡ್ತೀನಿ ಯೂನಿವರ್ಸಿಟಿಯಲ್ಲಿ. ಎಲ್ಲಿಂದ ಬಂತು? ಹೂ ಗೇವ್ ದಟ್ ಪವರ್? ಹೂ ಗೇವ್ ದಟ್ ನಾಲೆಡ್ಜ್? ಮೈ ಹನುಮಾನ್. ಜೈ ಹನುಮಾನ್. ಗ್ರೇಟ್ ಹನುಮಾನ್.
छाई कृपा करहु गुरुदेव बिनाई जो सतबार पाठ कर कोई छूट ही बंजिमा सुख होई जो यह पढ़े हनुमान चालीसा होए सिद्धि साखी गौरीसा